ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನ? ನಾನಂತೂ ಬೀಳಲ್ಲ. ಬೆಂಗಳೂರಲ್ಲೆಲ್ಲ ಪಾರ್ಟಿ ಗಿಟಿ ಮಾಡಿಕೊಂಡು ಎಲ್ಲ ಅವ್ರ ಲೈಫಲ್ಲಿ ಅವರು ಇದ್ದಾರೆ. ನಿಮಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಇಂಪಾರ್ಟೆಂಟಾ ಗರ್ಲ್ ಫ್ರೆಂಡ್ ಇಂಪಾರ್ಟೆಂಟ್? ಬೆಸ್ಟ್ ಫ್ರೆಂಡ್ ಇಂಪಾರ್ಟೆಂಟ್. ಬೆಸ್ಟ್ ಫ್ರೆಂಡ್. ಲವರ್ಸ್ ಚೇಂಜ್ ಆಯ್ತಾರೆ, ಎನಿ ಟೈಮ್ ಚೇಂಜ್ ಮಾಡ್ಬೋದು. ಬೆಸ್ಟ್ ಫ್ರೆಂಡ್ನ ಚೇಂಜ್ ಮಾಡೋಕ್ಕಾಗಲ್ಲ. ದೋಸ್ತಿ ಫಸ್ಟ್. ದೋಸ್ತಿ ಫಸ್ಟ್. ನಿಮ್ಮ ಗರ್ಲ್ ಫ್ರೆಂಡಾ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಬೇಡ? ಬೇಡ ಬೇಡ. ಓಕೆ. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್ ಸರ್. ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡೇ. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಯಾರು? ಅಲ್ಲ ಹೇಳ್ತಾ ಇರೋದು. ಬಾಯ್ ಫ್ರೆಂಡ್, ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಅದು ಗೊತ್ತಿಲ್ಲ. 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 ಅದು ನಮ್ಮ ವಯಸ್ಸಾಗ್ಬಿಟ್ಟದೆ, ಮನೆ ಇದ್ರೆ ಸಾಕು. ನೀವು ವಯಸ್ಸಲ್ಲಿ ಇದ್ದಾಗ ಹೇಳಿ. ನಮ್ಮ ವಯಸ್ಸದ್ದು ಬಿಡಿ, ಅದೆಲ್ಲ ಬೇಡ. ನಮ್ಮ ಜಾಲಿ ಮಾಡಿ ನೀವು ಮಾಡೋಕ್ಕಂತ ಆಗಲ್ಲ. ಬಾಯ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಅವ್ರ ಬಾಯ್ ಫ್ರೆಂಡ್? ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ ಅಥವಾ ಗರ್ಲ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್. ಯಾಕೆ? ಗರ್ಲ್ ಫ್ರೆಂಡು ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಹಾಂ, ಬೆಸ್ಟ್ ಫ್ರೆಂಡ್ಸ್ ಆದರೆ ಇದ್ದೇ ಇರ್ತಾರೆ. ಸೊ ಬೆಸ್ಟ್ ಫ್ರೆಂಡ್ಸೇ ಯಾವಾಗಲೂ. ಅದೇ ಬೆಸ್ಟ್ ಫ್ರೆಂಡ್ ಹುಡುಗಿ ಆದರೆ? ಬೆಸ್ಟ್ ಫ್ರೆಂಡ್ ಹುಡುಗಿ ಆ ಥರ ಯಾವುದು ನಮಗೆ ಬಂದಿಲ್ಲ ಸರ್. ಯಾವುದು ಇಲ್ಲ. ಓಕೆ. ಬೆಸ್ಟ್ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್, ಸಾರಿ ಬೆಸ್ಟ್ ಫ್ರೆಂಡ್ ಅವ್ರ ಬಾಯ್ ಫ್ರೆಂಡ್? ಅದು ಬೆಸ್ಟ್ ಫ್ರೆಂಡ್ ಜೊತೆನೇ ಕೇಳಿದ್ರೆ ಬೋತ್. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್. ಯಾಕೆ ಗರ್ಲ್ ಫ್ರೆಂಡ್ ಬೇಡ? ಗರ್ಲ್ ಫ್ರೆಂಡ್ 100 ಜನ ಸಿಗ್ಬೋದು, ಬೆಸ್ಟ್ ಫ್ರೆಂಡ್ ಒಬ್ಬನೇ ಸರ್. ಪಾ. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಸರ್ ಗರ್ಲ್ ಫ್ರೆಂಡ್ ಇದುವರೆಗೂ ಇಲ್ಲ. ಬೆಸ್ಟ್ ಫ್ರೆಂಡ್ಗಳು ಕೈ ಹಿಡಿತಾರೆ ಸರ್, ಬಂದಿದ್ದಾರೆ ಕಷ್ಟಕ್ಕೆ ಆಗ್ತಾರೆ. ಆದರೆ ನಮ್ಮ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್. ಇದು ನೀವು ಫಸ್ಟ್ ಕ್ವಶನ್ ಕೇಳಿ, ಉಲ್ಟಾ ಪಲ್ಟಾ ಕೇಳಿ ಕ್ವಶನ್. ಓಕೆ. ಫಸ್ಟ್ ಮ್ಯಾರಿಡ್ ಅಂತ ಕೇಳಿ. ಹಾಂ, ತಮಾಷೆ ಹೇಳ್ತಾರೆ, ಇದು ಕ್ಯಾಮ್ರಾಗೆ ಇರಲಿ. ಕ್ಯಾಮ್ರಾಗೆ. ಓಕೆ ಓಕೆ. ಮೆಥಡ್ ಆ್ಯಕ್ಟಿಂಗು. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಆ್ಯಕ್ಚುಲಿ ನಂಗೆ ಬೆಸ್ಟ್ ಫ್ರೆಂಡು ಇಲ್ಲ, ಗರ್ಲ್ ಫ್ರೆಂಡು ಇಲ್ಲ. ಏನಿಲ್ಲ ಬಿಡಿ. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಫ್ರೆಂಡ್ಸೇ, ಬೆಸ್ಟ್ ಫ್ರೆಂಡ್ಸೇ, ಗರ್ಲ್ ಫ್ರೆಂಡ್ ಯಾರು ಇಲ್ಲ. ಬೆಸ್ಟ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಯಾವುದಕ್ಕೆ ಉತ್ತರ ಕೊಡೋದು ಸರ್? ನಾನು ಲವಲ್ಲಿ ಇದ್ದೀನಿ ಸರ್, ಅದಕ್ಕೆ ನಿಮಗೆ ಕೇಳಿ ಸರ್. ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಇಬ್ಬರೂ. ಇಲ್ಲ ಸರ್, ಒಂದು ಹೇಳ್ಬಿಡಿ ಸರ್. ಬೆಸ್ಟ್ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್. ನಿಮ್ಮ ಹುಡುಗಿ ಇದು ನೋಡ್ತಾರೆ, ಆಮೇಲೆ ನಿಮಗೆ ಮೆಸೇಜ್ ಮಾಡ್ತಾರೆ. ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರಾ, ಹುಡುಗರು ಜಾಸ್ತಿ ಮೋಸ? ಹುಡುಗರು ಜಾಸ್ತಿ ಮೋಸ ಮಾಡ್ತಾರೆ. ನಿಮಗೆ ಯಾರಾದರೂ ಮೋಸ ಮಾಡಿದಾರಾ? ಖಂಡಿತ 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 ಮಾಡಿದಾರಾ? ಐ ಆಮ್ ಸಾರಿ ಸರ್. ಇರಲಿ ಪರವಾಗಿಲ್ಲ. ಐ ಆಮ್ ಮ್ಯಾರಿಡ್ ಈಗ. ಓ, ಕಂಗ್ರ್ಯಾಚುಲೇಷನ್. ಜಾಸ್ತಿ ಹುಡುಗರೇ ಮೋಸ ಹೋಗೋದು. ಹುಡುಗಿರೇ ಸರ್ ಮೋಸ ಮಾಡೋದು. ಹುಡುಗಿರೇ ಜಾಸ್ತಿ ನಿಮಗೆ ಮೋಸ ಮಾಡಿದ್ದಾರೆ? ಐ ಆಮ್ ಸಾರಿ. ಹುಡುಗರೇ ಮೋಸ ಮಾಡಿ, ಹುಡುಗರೇ ಮೋಸ ಮಾಡೋದು. ಹುಡುಗಿರು ಫ್ರೆಂಡ್ಸ್ ಇಲ್ಲ. ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರ, ಹುಡುಗರು ಜಾಸ್ತಿ ಮೋಸ ಮಾಡ್ತಾರ? ಇಬ್ರು. ಬಟ್ ನಿಮ್ದೇನೋ ಬೇರೆ ಆನ್ಸರ್ ಬರ್ತಾ ಇತ್ತು. ಬಾಯ್ಸ್ ಜಾಸ್ತಿ ಮೋಸ ಮಾಡ್ತಾರೆ. ಓಕೆ. ಇಬ್ರು ಮಾಡ್ತಾರೆ. ಇಬ್ರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಅದರಲ್ಲೇನಿದೆ? ಅದರಲ್ಲೇನೂ ಇಲ್ಲ. ಹುಡುಗಿರು ಜಾಸ್ತಿ ಮಾಡ್ತಾರೆ. ಓಕೆ. ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರ, ಹುಡುಗರು ಜಾಸ್ತಿ ಮೋಸ? ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಎಕ್ಸ್ಪೀರಿಯನ್ಸ್ ಇಲ್ಲ. ಏನು ಮಾಡೋಣ ನೋಡಿ, ಹಿಂಗಿದ್ರೂ ಒಂದು ಹುಡುಗಿನೂ ಬೀಳಲ್ಲ. ಚೆನ್ನಾಗಿಲ್ಲ, ಬಟ್ ಆದರೂ ಸೆಕೆಂಡ್ ಡೈಲಾಗ್ ನನಗೆ ಹೇಳಿದ್ದು ನಿಮ್ಗೆ ಗೊತ್ತಾಯ್ತಲ್ಲ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವ್ರು ಜಾಸ್ತಿ ಮೋಸ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವ್ರು ಜಾಸ್ತಿ. ಯೂಶಲಿ ಹಂಗೆ ಹುಡುಗ ಹುಡುಗಿ ಅಂತ ನೋಡಿದ್ರೆ ಮೋಸ ಹೋಗೋರಿದ್ರೆ ಎಲ್ಲರೂ ಮೋಸ ಮಾಡ್ತಾರೆ. ಕರೆಕ್ಟ್. ನಿಮ್ಮ ಥರ ಅಮಾಯಕರಾದರೆ. ಥ್ಯಾಂಕ್ ಯು ನನ್ನನ್ನು ಅಮಾಯಕ ಅಂತ ಕರೆದಿದ್ದಕ್ಕೆ. ಅದೇ ನೋಡಿ ಅಮಾಯಕ ಅನ್ಕೊಂಡು ಎಷ್ಟೊಂದು ಜನ ಮೋಸ ಹೋಗ್ತಿದಾರಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ನಿಮ್ಮ ಪ್ರೀತಿನ ನಿಮ್ಮ ಮನೇಲಿ ಒಪ್ಪಲಿಲ್ಲ ಅಂದರೆ ನೀವು ಯಾರ ಮಾತು ಕೇಳ್ತೀರಾ? ನಿಮ್ಮ ತಾಯಿ ಮಾತೇ ಕೇಳಬೇಕು. ತಂದಾನಿ ನಾನೇ ತಾನಿ ತಂದಾನೋ? ತಾಯಿ ಮಾತೆ ಸರ್. ತಾಯಿ ಮಾತೆ. ಅಗೇನ್ ತಂದಾನಿ ನಾನೇ ತಾನಿ ತಂದಾನೋ? ಲವೇ ಮಾಡಿಲ್ಲ ರೀ ನಾವು. ಲವೇ ಮಾಡಿಲ್ಲ. ಅದು ಮಾಡಿದ್ರೆ ಅನ್ಕೊಳ್ಳಿ, ಮನೆಯವ್ರ ಮಾತು. ಮನೆಯವ್ರ ಮಾತು ಲವ್ ಮಾಡಿಲ್ಲ. ಮಾಡಿಲ್ಲ, ಗೊತ್ತು ಮಾಡಿಲ್ಲ ಗುರು. ಮಾಡಿದ್ರೆ ಯಾರ ಮಾತು ಕೇಳ್ತಾ ಇದ್ರಿ? ಮಾಡಿದಾರೆ ಅವಲ್ಲಿ ಮದುವೆ ಆಗಿ ಹೋದ್ರಣ. ಮದುವೆ ಆಗಕ್ಕೆ ಆಸೆನಾ? ಇಲ್ಲ, ಅವ್ರಾದ್ರೆ ಅವಲೇ. ಅವ್ರಾದ್ರ. ಓಕೆ. ನಿಮ್ಮ ಪ್ರೀತಿನ ನಿಮ್ಮ ಮನೇಲಿ ಒಪ್ಪಲಿಲ್ಲ ಅಂದರೆ ನೀವು ಮನೆಯವ್ರ ಮಾತು ಕೇಳ್ತೀರಾ ಅಥವಾ ನಿಮ್ಮ ಪ್ರೀತಿ ಮಾತು ಕೇಳ್ತೀರಾ? ಅದು ನಮ್ಗೆ ಕೇಳಬೇಡಿ. ಅದು ನೀವು ಕೇಳಬಾರ್ದು. ಕೇಳಬಾರ್ದು. ಅದೆಲ್ಲ ಮನೆಗೆ ಸೇರಿದ್ದು. ಮನೆದು ಅದು ಮನೆ ಮ್ಯಾಟ್ರ್. ಅದು ಮನೆ ಮ್ಯಾಟ್ರ್ ಬೇಡಿ, ನಮ್ಮ ಮ್ಯಾಟ್ರ್ ಮಾತಾಡಿ. ನಿಮ್ಮ ಮ್ಯಾಟ್ರ್.
ನಿಮ್ಮ ಪ್ರೀತಿನ ನಿಮ್ಮ ಮನೇಲಿ ಒಪ್ಪಲಿಲ್ಲ ಅಂದರೆ ನೀವು ಯಾರ ಮಾತು ಕೇಳ್ತೀರಾ? ಮನೆಯವ್ರ ಮಾತಾ, ನಿಮ್ಮ ಬಾಯ್ ಫ್ರೆಂಡ್ ಮಾತಾ? ನೋ ಆಪ್ಷನ್ ಗೊತ್ತಿಲ್ಲ ನನಗೆ. ಈಕ್ವಲ್ ಮೆಜಾರಿಟಿ. ಈಕ್ವಲ್ ಮೆಜಾರಿಟಿ ಹೆಂಗೆ? ಈಕ್ವಲ್ ಆಗಿ ಹೋಗುತ್ತೆ ಯಾಕಂದ್ರೆ ಅವರಷ್ಟು ವರ್ಷ ಸಾಕಿರ್ತಾರೆ ಹಾ. ಸೊ ಅವ್ರಿಗೂ ಬಟ್ ನೀವು ಯಾರ ಮಾತು ಕೇಳ್ತೀರಾ? ಫೈನಲ್ ಆಗಿ ಒಂದು ಡಿಸಿಷನ್ ತೊಗೊಬೇಕಲ್ವಾ? ನಮ್ಮ ಮಾತೇ ಕೇಳೋದು. ಸೊ ಇಬ್ರು ಮಾತು ಆಗಲ್ಲ. ಒಪ್ಸಿ ಇಬ್ರು ಮಾತು ಮದುವೆ ಆಗೋದು ಒಪ್ಸಿ ಮದುವೆ ಆಗೋದು, ಇಬ್ಬರು ಬಿಟ್ಕೊಡಕ್ಕಾಗಲ್ಲ. ಓಕೆ ಸರ್, ಒಂದು ವ್ಯವಸ್ಥೆ ಇರೋದು ಮನೆಯವ್ರ ಮಾತು ಕೇಳಬೇಕು ಅಂತ. Okay. ಯಾಕಂದ್ರೆ ನಮ್ಮ ಜನ್ಮ ಕೊಟ್ಟವ್ರು ಅವರೇ ಅಲ್ವಾ? ಹೌದು. ಹಂಗಾಗಿ ಅವ್ರ ಮಾತನ್ನೇ ಕೇಳಬೇಕು. ಕರೆಕ್ಟ್. ಜನ್ಮ ಕೊಟ್ಟಿರೋರು ಮಾತು ಕೇಳಿ, ಆಯ್ತಾ? ನಿಮ್ಮ ಪ್ರೀತಿನ ನಿಮ್ಮ ಮನೇಲಿ ಒಪ್ಕೊಳ್ಳಿಲ್ಲ ಅಂದರೆ ನೀವು ಮನೆಯವ್ರ ಮಾತು ಕೇಳ್ತೀರಾ ಅಥವಾ ನಿಮ್ಮ ಪ್ರೀತಿಸಿರೋ ಹುಡುಗನ ಮಾತು ಕೇಳ್ತೀರಾ? ಇಲ್ಲ ಎಷ್ಟೇ ಆದ್ರೂ ಲೈಕ್ ಮನೇಲಿ ಒಪ್ಸೋರ್ಗು ಇದ್ದು ಒಪ್ಸ್ಬಿಟ್ಟು ಮತ್ತೆ ಆಮೇಲೆ ಮದುವೆ ಆಗ್ತೀರಾ? ಮನೆಯವ್ರು ಆಲೇ ಒಪ್ಪಿಟ್ಟಿದ್ದಾರೆ. ಆಲ್ರೆಡಿ ಒಪ್ಪಿಟ್ಟಿದ್ದಾರಾ? ಅಕಸ್ಮಾತ್ ಒಪ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಟಚ್ ವುಡ್, ಅರ್ಥ ಮಾಡಿಸ್ಬಿಟ್ಟು ಅರ್ಥ ಮಾಡಿಸ್ಬಿಟ್ಟು ಮದುವೆ ಆಗ್ತೀವಿ. ಓಕೆ, ಅರ್ಥ ಮಾಡಿಸಿ ಮದುವೆ ಆಗಿ. ಅದು ನಮ್ಮ ಮನೇಲಿ ಪ್ರಾಬ್ಲಮ್ ಅಲ್ಲ, ಹುಡುಗಿ ಮನೇದು ಏನಿದೆ ಆ ಸಿಚುವೇಶನ್ ನೋಡ್ಕೊಂಡು ನೋಡ್ಬೇಕು. ಓಕೆ, ಸೊ ನಿಮ್ಮ ಮನೇಲಿ ಒಪ್ಕೊಂಡ್ಬಿಡ್ತಾರೆ, ನಮ್ಮ ಮನೇಲಿ ನಾವು ಒಪ್ಸ್ಕೋಬೋದು. ಒಪ್ಸ್ಕೊಬೋದು. ಓಕೆ, ಕರೆಕ್ಟ್ ಸರ್. ನಮ್ಮ ಮನೇಲಿ ಒಪ್ಕೊಂಡ್ರು, ಒಪ್ಕೊಂಡ್ರಾ? ಬಟ್ ಒಪ್ಕೊಳ್ಳಿಲ್ಲ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಾಂ, ಬ್ರೋ ಇದು ಸುಮ್ಮನೆ ಈ ಕಡೆ ಸಿಗಾಕ್ತಿದ್ದೀರಾ ನೀವು. ಹೌದಾ? ಹೌದು, ಬಟ್ ಮನೆಯವ್ರ ಮಾತು. ಮನೆಯವ್ರ ಮಾತು. ತೂ ಬ್ರೋ ಬೇಡ ಬರ ಹೆಂಡತಿ ಬೈತಾಳೆ ಮೇಲೆ. ಮನೇಲಿ ಇರೋ ಸಿಚುವೇಶನ್ ಯಾವ ಹುಡುಗಿ ಸಿಕ್ಕರು ಸಾಕು ಅಂತ ಇದ್ದಾರೆ, ಒಪ್ಕೊಂಡ್ಬಿಡ್ತಾರೆ. ಹುಡುಗಿ ಮೇಲೆ ಒಪ್ಪಲೆ ಅಂತ ಸರ್, ಶಂಭೋ ಶಿವ ಶಂಭೋ ಸೂಪರ್. ಆ್ಯಕ್ಚುಲಿ ಎತ್ತಾಕೊಂಡು ಹೋಗ್ತೀನಿ ಅಷ್ಟೇ. ಶಂಭೋ ಶಿವ ಶಂಭೋ. ಯಾ ಅಷ್ಟೇ. ಒಪ್ಸಕ್ಕೆ ಟ್ರೈ ಮಾಡ್ತೀವಿ, ಒಪ್ಪಲಿಲ್ಲ ಎತ್ತಾಕೊಂಡು ಹೊಡೈತಿ. ಶಂಭೋ ಶಿವ ಶಂಭೋ ಗ್ಯಾಂಗ್. ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನಾ? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅದು ಕೇಳಲ್ಲ. ಕೇಳಬೇಡಿ. ಓಕೆ. ಅದು ಕೇಳಬೇಡಿ. ಓಕೆ, ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನಾ? ನೋ ವೇಸ್. ಆ ಥರ ಏನಿಲ್ಲ. ಬೀಳಲ್ವಾ ಅಥವಾ ಆ ಥರ ಏನಿಲ್ಲ. ಓಕೆ ಓಕೆ. ಬ್ಯಾಂಗ್ಳೂರ್ ಬಾಯ್ಸ್, ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ಲ ಅಂತೆ, ನಿಜಾನಾ? ಆ ಥರ ಏನಿಲ್ಲ. ಏನಿಲ್ಲ, ಯಾರು ಈ ಥರ ಬರೀತಾರೆ ಕ್ವಶನ್ಸು? ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನಾ? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಯಾವ ಪಾಕಿಸ್ತಾನದಿಂದ ಪಬ್ಜಿ ಆಡ್ಕೊಂಡೆ ಬಂದು ಲವಲ್ ಬಿದ್ದೋಗವ್ರೆ, ಇನ್ನು ಮೈಸೂರವ್ರು ಬೆಂಗಳೂರಿಗೆ ಬೀಳಲ್ವಾ? ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನಾ? ನಾನಂತೂ ಬೀಳಲ್ಲ. ಸೀರಿಯಸ್ ನಾನು ಬೀಳಲ್ಲ. ಏನು ಪಾಪ ಮಾಡಿದ್ರು? ಏನು ನಂಗೆ ಬ್ಯಾಂಗ್ಳೂರೇ ಇಷ್ಟ ಇಲ್ವಲ್ಲ. ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನಾ? ನಿಜ. ಯಾಕೆ ಸರ್? ಬೆಂಗಳೂರಲ್ಲಿ ಎಲ್ಲ ಪಾರ್ಟಿ ಗಿಟಿ ಮಾಡಿಕೊಂಡು ಎಲ್ಲ ಅವ್ರ ಲೈಫಲ್ಲಿ ಅವರು ಇದ್ದಾರೆ, ವರ್ಕ್ ಇರ್ಕ್ ಮಾಡ್ಕೊಂಡೆಲ್ಲ. ನಮ್ಮ ಮೈಸೂರು ಜನ ಪೀಸ್ಫುಲ್, ಹೋಮ್ಲಿ ಗರ್ಲ್ಸ್. ಸರಿ ಸರ್. ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನಾ? ಚಾನ್ಸೇ ಇಲ್ಲ ಬ್ರೋ. ದುಡ್ಡಿರೋರು ನಾನು ಆಯಬುಜ ತಗೊಂಡ್ರೆ ನಾನು 1,000 ಜನ ಬರ್ತಾರಂತ. ಬಟ್ ಎಲ್ಲ ಹುಡುಗಿರೋ ಹಂಗಂತಲ್ಲ, ಸ್ಪೆಷಲಿ ಮೈಸೂರು ಹುಡುಗಿರು ಬೆಂಗಳೂರು ಹುಡುಗರಿಗೆ ಬೀಳಲ್ವಂತೆ, ನಿಜಾನಾ? ಮೈಸೂರು ಹುಡುಗಿರು ಯಾರಿಗೂ ಬಿಡಲ್ಲ, ಎಲ್ಲ ಅರೇಂಜ್ ಮ್ಯಾರೇಜ್ ಪಾರ್ಟಿಗಳಲ್ಲಿ. ಗೈಸ್, ಮೈಸೂರು ಬೊಂಬಾಟಾಗಿದೆ. ಎಷ್ಟು ಜನ ಕೇಳಿದ್ರು ವೆರೈಟಿ ಆನ್ಸರ್ಸ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ವಿಡಿಯೋ ನೋಡೋದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ಬಟ್ ತರ್ಲೆ ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.